ಹೆಂಡತಿಯಾದವಳಿಗೆ ಗಂಡನ ಬಗ್ಗೆ ಹೆಮ್ಮೆ ಇರಬೇಕು, ಹೌದು, ಅಭಿಮಾನವೂ ಇರಬೇಕು. ಸತ್ಯ. ಇದು ಕೇವಲ ವೈಕುಂಠದಲ್ಲಿ ಮಾತ್ರವೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲಿಯೂ ಅಷ್ಟೇ. ತನ್ನ ಗಂಡನ ಬಗ್ಗೆ ಹೆಮ್ಮೆ ಇರಬೇಕು. ತನ್ನ ಗಂಡ ಕಿವಿ ಕೇಳದಂತಹ ಕಿವುಡವಾಗಿರಲಿ, ಅಥವಾ ಕಣ್ಣು ಕಾಣದಂತಹ ಕುರುಡನಾಗಿರಲಿ, ಅಥವಾ ಬಾಯಿ ಬರದಿರುವಂತಹ ಮುಗನೇ ಆಗಿರಲಿ, ಅಥವಾ ಸದಾ ನಿದ್ದೆ ಮಾಡುವ ದರಿದ್ರ ಪಿಂಡವೇ ಆಗಿರಲಿ, ತನ್ನ ಗಂಡನ ಬಗ್ಗೆ ಏನು ಮಾತಾಡುವುದ ಪೂರಕವಾಗಿ ಅಂದ್ರೆ ಮಾತಾಡುವುದಲ್ಲ. ಸದಾ ನಿದ್ದೆ ಮಾಡುವವನಲ್ಲ ನಾನು. ಓಹೋ, ಏಕದ ಕಡೆಯಲ್ಲಿ ಮಾತ್ರ ನಿದ್ದೆ ಮಾಡುದು. ಹೌದಾ? ಇರ್ಲಿ, ಆದ್ರೆ ಲೋಕಕ್ಕೆ ಕಾಣುವುದು ನೀವು ನಿದ್ದೆ ಮಾಡಿದ ಹಾಗೆ. ಅದು ನಿನಗೆ ಅಂತ ನಾನು ಹೇಳಿದ್ದೆ, ನಿನಗೆ ಅಂತ ನಾನು ಹೇಳಿಲ್ಲ. ನೀನು ಬಂದು ಮಾತನಾಡಿದಂತೆ ನಿನಗೆ ನಿಜ ಆಗ್ತದೆ. ಇರ್ಲಿ, ತನ್ನ ಗಂಡನ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು. ಬಹಳ ಹೊತ್ತಿನಿಂದ ತನ್ನ ಗಂಡನು ಮಾಡಿದಂತಹ ಮಹತ್ ಕಾರ್ಯಗಳನ್ನು ನೀವು ವಿಧ ವಿಧವಾಗಿ ವರ್ಣಿಸ್ತಾ ಇದ್ದೀರಿ. ಆದ್ರೆ ಒಂದು ವಿಚಾರ ಉಂಟಮ್ಮ, ನಿಮ್ಮ ಗಂಡ ಪ್ರಪಂಚ ಮುಖದಲ್ಲಿ ಈ ಮಟ್ಟಕ್ಕೆ ನೆಗಂತೆಯನ್ನು ಪಡೆಯುವುದಕ್ಕೆ, ಪೂಜನೀಯ ಸ್ಥಾನವನ್ನು ಹೊಂದುವುದಕ್ಕೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರಿದ್ದಾರೆ ಎಂಬುದನ್ನು ನೀವು ಆಲೋಚನೆ ಮಾಡಬೇಡವಮ್ಮ. ಯಾರಿದ್ದಾರೆ? ಇದು ಯಾರ ಬಗ್ಗೆ ಹೇಳ್ತಾ ಇರುವುದು? ನನ್ನ ಬಗ್ಗೆ ಅಮ್ಮ. ನನ್ನ ಬಗ್ಗೆ ಗೊತ್ತಿಲ್ಲವೇ ನಿನಗೆ?
ಗಂಡ ಅವರನ್ನು ಹೊಡೆದುರುಳಿಸಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ್ದಾರೆ ಎಂಬಂತ ಕಲ್ಪನೆ ನಿಮ್ಮಲ್ಲಿ ಉಂಟು. ಸತ್ಯ. ಆದ್ರೆ ಒಂದು ವಿಚಾರವಮ್ಮ, ಯಾವುದದು? ನಿಮ್ಮ ಗಂಡ ಘೋರ ದಾನವರನ್ನೆಲ್ಲ ಎದುರಿಸುವಂತಹ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆಗೆ ಸೇರಿದುದರಿಂದ ನಿಮ್ಮ ಗಂಡ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಯಿತು. ಇಲ್ಲದೆ ಇದ್ರೆ ನಿಮ್ಮ ಗಂಡ ಏನು ಅಲ್ಲವಮ್ಮ, ನೀವು ತಿಳ್ಕೊಳ್ಬೇಕು. ಮುಚ್ಚು ಮುಚ್ಚು ನಿನ್ನ ಮಾತು ಅತಿಯಾಯ್ತು ಸುದರ್ಶನ. ಮಾತನಾಡುವುದಕ್ಕೂ ಒಂದು ಕಲೆ ಇರುತ್ತದೆ. ಯಾವಾಗ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾರೊಡನೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಏನನ್ನು ಮಾತನಾಡಬೇಕು ಎನ್ನುವ ಪ್ರಜ್ಞೆ ಬೇಕು. ನಿನ್ನ ಮಾತಿನ ಮರೆಯಲ್ಲಿ ನನ್ನ ಸ್ವಾಮಿಗಿಂತಲೂ ನೀನೇ ಹೆಚ್ಚು ಎನ್ನುವ ಧ್ವನಿ ಕೇಳಿ ಬರ್ತಾ ಇದೆ. ನಿನ್ನನ್ನು ನಮ್ಮ ಮಗನೆಂಬ ಪ್ರೀತಿಯಿಂದ ಸಾಕಿ ಸಲಹಿದರೆ ನೀನು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವೆಯೇ? ಅಮ್ಮ, ನಿಮಗೊಂದು ಮಾತು ಗೊತ್ತುಂಟು? ಕಂಡುಗ ನುಡಿದರೆ ಕಂಡುಗ ಕಂಡದ್ದನ್ನು ಕಂಡ ಹಾಗೆ ಹೇಳಿದೆ ಅಂತ ಆದ್ರೆ ಕೆಂಡದಂತಹ ಸಿಟ್ಟು ಅಂತ. ಅಮ್ಮ, ನಿಮ್ಮ ಗಂಡನ ದೌರ್ಬಲ್ಯವನ್ನು ನಾನು ಹೇಳಿದೆ ಅಂತ ಆದ್ರೆ ನಿಮಗೆ ಕೋಪ ಬರುತ್ತದೆ ಅಲ್ವೇ? ಸಹಜವಮ್ಮ. ಹೆಂಡತಿ ಆದವಳು ಈ ಗಂಡನ ದೌರ್ಬಲ್ಯವನ್ನು ಹೇಳುವಾಗ ಕೋಪ ಬರಬೇಕಾದ್ದು ಸಹಜವೇ. ಆದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದೇನೆ, ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದೇನೆ ಮಾತ್ರವೇ ಅಲ್ಲಮ್ಮ, ನನ್ನ ಅನುಭವದ ಮಾತಿದು. ನಾನು ಅನುಭವಿಸಿದ್ದನ್ನು ಹೇಳ್ತಾ ಇದ್ದೇನೆ. ಒಂದು ಮಾತು ಹೇಳಿದ್ರೆ ನಿಮಗೆ ಬೇಸರವಾಗಬಹುದು. ಯಾವುದದು? ನಿಮ್ಮ ಗಂಡ ನಾನಲ್ಲದಿದ್ದರೆ ಬರೇ ಬರೇ ನೀವು ಅರ್ಥ ಮಾಡಿಕೊಳ್ಬೇಕು. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತಹ ಎಲ್ಲಾ ಕಾರ್ಯಗಳಲ್ಲಿ ನಿನ್ನದು ಪಾತ್ರ ಇದೆಂದು ಹೇಳುತ್ತಿರುವೆಯಲ್ಲ, ಹಾಗಾದರೆ ನಾನು ಕೆಲವು ಪ್ರಶ್ನೆಗಳನ್ನು ನಿನ್ನ ಹತ್ತಿರ ಕೇಳುವೆ. ಪ್ರಶ್ನೆ? ಸರಿಯಾಗಿ ಉತ್ತರಿಸುವೆಯಾ? ನನ್ನ ಪತಿಯವರು ತಮಾಸುರನನ್ನು ವಧಿಸುವ ಸಂದರ್ಭದಲ್ಲಿ ಮತ್ಸ್ಯಾವತಾರವನ್ನು ತಾಳಿದರು. ಮತ್ಸ್ಯಾವತಾರವನ್ನು ತಾಳಿದ್ರು? ಹೌದು. ಬಳಿಕ ಏನ್ ಮಾಡಿದ್ರು? ನನ್ನ ಪತಿಯವರು ಕೂರ್ಮಾವತಾರವನ್ನು ಕೂಡ ತಾಳಿದ್ದಾರೆ. ಹಿರಣ್ಯ ಕಶ್ಯಪನನ್ನು ವಧಿಸುವ ಸಂದರ್ಭದಲ್ಲಿ
ನರಸಿಂಹನ ಅವತಾರವನ್ನು ಕೂಡ ತಾಳಿದ್ದಾರೆ. ಓಹೋ ಹಿರಣ್ಯಾಕ್ಷನನ್ನು ವಧಿಸುವ ಸಂದರ್ಭದಲ್ಲಿ ಹಾ. ವರಾಹ ಅವತಾರವನ್ನು ತಾಳಿದ್ದರು. ಸರಿ ಅಮ್ಮ. ಹಾಗೆಯೇ ಹಾ. ಬಲಿ ಚಕ್ರವರ್ತಿಯನ್ನು ಹಾ. ವಧಿಸುವ ಸಂದರ್ಭದಲ್ಲಿ ಹಾ. ವಾಮನ ಅವತಾರವನ್ನು ಕೂಡ ತಾಳಿದ್ದಾರೆ. ವಿಧ ವಿಧ- ಆಗ ನಿನಗೆ ಸುದರ್ಶನ ವಿಧ ವಿಧವಾದಂತಹ ಅವತಾರವನ್ನು ತಾಳಿ ಹಾ. ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದಾರೆ ಎಂಬಂತ ನಂಬಿಕೆ ನಿಮ್ಮಲ್ಲಿ ಉಂಟಲ್ವಮ್ಮ? ಹೌದು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಹ ಅವತಾರ, ನರಸಿಂಹಾವತಾರ, ವಾಮನಾವತಾರ ಹಾ. ಎಲ್ಲ ಅವತಾರಗಳನ್ನು ತಾಳಿದ್ದಾರೆ ನಿಮ್ಮ ಗಂಡ ಎಂಬಂತ ಭಾವನೆ ನಿಮ್ಮಲ್ಲುಂಟು. ಹೌದು. ಲೋಕಕ್ಕೆ ಮಂಗಳವನ್ನು ಕಲ್ಯಾಣವನ್ನು ಉಂಟು ಮಾಡಿದ್ದಾರೆ ಎಂಬಂತ ಭಾವನೆ ಉಂಟು ನಿಮ್ಮ. ಹೌದು. ಆದ್ರೆ ನಿಮಗೆ ಅರಿಯದಂತ ಒಂದು ವಿಚಾರ ಉಂಟಮ್ಮ. ಯಾವುದದು? ಮೊದಲು ಹೇಳಿದ ಅವತಾರ ಯಾವುದು? ಮತ್ಸ್ಯಾವತಾರ. ಹೌದಮ್ಮ.